Hey guys, welcome back to my YouTube channel. Ready? Let's go. ಭೂಮಿಗೆ ಬಂದು ಕಣ್ಣೆದುರಲ್ಲೇ ಮಿನುಗುತ್ತಾರೆ ಆಸೆಗಳನ್ನು ತುಂಬಿಕೊಂಡ ನನ್ನ ಹೃದಯವು ನಿಂದೆ ತಾನೆ ಆನಗುವ ಸತ್ತು ಕೇಳಿಸಿಕೊಂಡೆ ಕತ್ತು ಕತ್ತು ಬಯಸುವುದಾದರೆ ಬಯಸುವ ನಿನ್ನೆ ಸೊ ತುಂಬ ದಿವಸದಿಂದ ನಾನು ಬೇರೆ ಬೇರೆ ಸಿಟೀಸ್ ವಿಸಿಟ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೆಲ್ಲ ಲೈಕ್ ಕೇಂಬ್ರಿಡ್ಜ್ ವಿಸಿಟ್ ಮಾಡಿದ್ದೆಲ್ಲ ಹಾಕಿದ್ದೆ. ಬಟ್ ನಾನು ನಮ್ಮ ಏರಿಯಾ ಅಂದರೆ ನಾನಿರುವಂತಹ ಒಂದು ಪ್ಲೇಸ್ನ ನಾನು ಯಾವತ್ತೂ ತೋರಿಸಿರಲಿಲ್ಲ. ಸೊ ಇವತ್ತು ತೋರಿಸೋಣ ಅಂತ. ಹೋಲ್ ಯು ಕೆನಲ್ಲಿ ಕಂಪ್ಯಾರಿಟಿವ್ಲಿ ಹೇಳಬೇಕಂದ್ರೆ ಎಲ್ಲ ಪ್ಲೇಸಸ್ಸು ಲೈಕ್ ಲಂಡನ್ನು ಆ ಥರ ಈ ಥರ ಎಲ್ಲ ಕಂಪೇರ್ ಮಾಡೋದಾದರೆ ಸೇಫೆಸ್ಟ್ ಪ್ಲೇಸಸ್ ನಮ್ಮ ಊರು ಹ್ಯಾಟ್ಫೀಲ್ಡ್ ಅಂತ ಇಲ್ಲಿ ಹ್ಯಾಟ್ಫೋರ್ಡ್ಶೈರಲ್ಲಿರೋದು ನಾನು. ಸೊ ಇಟ್ಸ್ ಓಕೆ, ನನ್ನ ಪ್ಲೇಸಿಂದ ನನ್ನ ಕಾಲೇಜ್ಗೆ ಸ್ವಲ್ಪ ದೂರ ಅನಿಸುತ್ತೆ, ನನಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ದಟ್ ಫೈನ್, ನಾನು ಸೇಫ್ ಆಗಿರೋ ಒಂದು ಸಿಟಿಲಿದ್ದೀನಿ ಆ್ಯಂಡ್ ಒಂಥರ ಹಳ್ಳಿ ಫೀಲ್ ಕೊಡುತ್ತೆ ಗೈಸ್. ಕಂಪ್ಲೀಟ್ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇರೋದು, ಯೂಶ್ವಲಿ ಫ್ಯಾಮಿಲೀಸ್ ಎಲ್ಲ ಜಾಸ್ತಿ ಇರಲಿಲ್ಲ. ಸೊ ಆಲ್ ದಿಸ್ ಆರ್ ಸ್ಟೂಡೆಂಟ್ಸ್ ಅಕಾಮಡೇಷನ್. ಇದೆಲ್ಲ ಸ್ಟೂಡೆಂಟ್ಸ್ಗಂತಲೇ ಬಿಟ್ಬಿಟ್ಟಿದ್ದಾರೆ. ಇವಾಗ ಆ್ಯಕ್ಚುಲಿ ಬರೋ ಅಂತ ಪ್ಲ್ಯಾನ್ ಇರಲಿಲ್ಲ ಆಚೆ ಕಡೆ. ಊಟ ಇವಾಗ ಜಸ್ಟ್ ಮುಗಿಸಿ ಹಾಗೆ ಒಂದು ರೌಂಡ್ ಹಾಕೋಣ ನಮ್ಮ ಏರಿಯಾದು ಅಂದ್ಕೊಂಡು, ಹಾಗೆ ವೈ ನಾಟ್ ಅ ವ್ಲಾಗ್ ಅಂದ್ಕೊಂಡು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಯು ಕೆನಲ್ಲಿ ಯಾವುದೇ ಸಿಟಿ ಅಂತ ಆದರೂ ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಚೂರು ಕಸ ಅಲ್ಲಿ ಇಲ್ಲಿ ಬಿಸಾಕೋದು ಅದು ಇದು ಎಲ್ಲ ಏನೂ ಇಲ್ಲ. ಕರೆಕ್ಟಾಗಿ ಬಿನ್ ಕವರ್ಸ್ಗೆ ಹೋಗಿ ಹಾಕ್ತಾರೆ, ಅಥವಾ ಅಲ್ಲೆಲ್ಲಾದರೂ ಬಿನ್ ಹಾಕಿ ಇಟ್ಟಿದ್ರೆ ಅಲ್ಲೇ ಹೋಗಿ ಹಾಕ್ತಾರೆ. ಅಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮ ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಬರೀ ಎಲ್ಲಿ ನೋಡಿದ್ರು ಗ್ರೀನರೀಸ್. ಆ್ಯಕ್ಚುಲಿ ನಾನು ಬಂದಾಗ ಗೈಸ್ ಇದು ಕಂಪ್ಲೀಟಾಗಿ ಎಲೆ ಇತ್ತು, ಆವಾಗ ಸಖತ್ತಾಗಿ ಕಾಣಿಸ್ತಿತ್ತು ವ್ಯೂ. ಬಟ್ ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಎಲೆ ಉದ್ರಿ ಚಳಿ, ಹೆವಿ ಚಳಿ ಸ್ಟಾರ್ಟ್ ಆಗಿದೆ ಗೈಸ್. ಇಲ್ಲಿ ನೀವು ರೋಡ್ಗಳು ನೋಡಿ, ನಿಜವಾಗ್ಲೂ ಇಲ್ಲಿ ಯಾರಾದರೂ ಕಾರ್ ತಗೊಂಡ್ರೆ ಅದು ಹೆಂಗೆ ಓಡಿಸ್ತಾರೆ ಅಂತಲೇ ಗೊತ್ತಿಲ್ಲ. ನಾವೆಲ್ಲ ಇಂಡಿಯಾದಲ್ಲಿ ಯೂಶ್ವಲಿ ಹೆಂಗೆ ನಮ್ಗೆ ಯಾವ ಲೈನ್ ಬರುತ್ತೆ ಓವರ್ಟೇಕ್ ಆದರೂ ಮಾಡ್ಕೊ, ಏನಾದರೂ ಮಾಡ್ಕೊ, ಯಾವ ಲೈನ್ ಆದರೂ ಹೋಗ್ತೀವಿ. ಇಲ್ಲಿ ಫಾಸ್ಟ್ ಲೈನ್ ಒಂದು, ಸ್ಲೋ ಲೈನ್ ಒಂದು, ಆಮೇಲೆ ಎಂತೆಂಥ ರೋಡಲ್ಲಿ ಇಷ್ಟು ಸ್ಲೋ ಡಿಸ್ಟೆನ್ಸ್ ಲೈಕ್ ಸ್ಪೀಡಲ್ಲಿ ಹೋಗಬೇಕು ಅನ್ನೋದೆಲ್ಲ ಕಂಪಲ್ಸರಿ ರೂಲ್ಸ್ ಇಲ್ಲೆಲ್ಲ. ಇಲ್ಲಿ ನೋಡ್ಬೋದು ರೌಂಡ್ ಅಬೌಟ್ಸ್ ಎಲ್ಲ ಇಲ್ಲಿ ಏನಿದೆಯೋ ಇಲ್ವೋ ಗೈಸ್, ಈ ಥರ ರೌಂಡ್ ಅಬೌಟ್ಸ್ ಅಂತ ಸಾಕಾಗಿರ್ತಾರೆ. ಮತ್ತು ಆ ಲೈನ್ಸ್ನ ಪರ್ಫೆಕ್ಟಾಗಿ ಫಾಲೋ ಮಾಡಬೇಕು ಇಲ್ಲೆಲ್ಲ ನಾವು. ಏನು ಟೋಪಿ ಎಲ್ಲ ಯಾಕೆ ಹಂಗೆ ಹಾಕೊಂಡಿದ್ಯಾ? ನಾನು ನೋಡು, ಐ ಹ್ಯಾವ್ ಜಸ್ಟ್ ವೇರ್ಡ್ ಅ ಪ್ಲೀಸ್, ದ್ಯಾಟ್ಸ್ ಇಟ್. ಹಾಂ, ಐ ಓ ಮೈ ಗಾಡ್, ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಯಾರಪ್ಪ ಇದು ಹೀರೋ? ಅದಕ್ಕೆ ಬೇರೆ ಮಿಮ್ಮಿ ಹಾಕ್ಬೇಡ. ಮಿಮ್ಮಿ ಅಲ್ಲ, ಅದು ಮೀಮ್ಸ್. ಅವನಿಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಮೀಮ್ಸ್ ಹಾಕೋದಂತ, ಮೀಮ್ಸ್ ಹಾಕೋದೇ ಒಂದು ಭಯ ಅಲ್ಲ ನಿಂಗೆ? ಸೊ ನೀನು ಹ್ಯಾಟ್ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಒಂದು ತಿಂಗಳಾಯ್ತಾ ಬಂತು. ಸೊ ಹೆಂಗೆ ಅನಿಸ್ತಿದೆ ನಿಮಗೆ ಹ್ಯಾಟ್ಫೀಲ್ಡು, ಪರ್ಟಿಕ್ಯುಲರ್ ಹ್ಯಾಟ್ಫೀಲ್ಡ್? ಬಿಕಾಸ್ ನೀನು ಲಂಡನ್ ನೋಡಿದ್ಯಾ, ಕೇಂಬ್ರಿಡ್ಜ್ ನೋಡ್ಕೊಂಡ್ಬಂದ್ವಿ. ಆ್ಯಂಡ್ ಸೊ ಹ್ಯಾಟ್ಫೀಲ್ಡ್ ಹೆಂಗೆ ಅನಿಸ್ತಿದೆ ನಿಮಗೆ? ಬಟ್ ವಿ ಆರ್ ನಾಟ್ ಕಂಪೇರಿಂಗ್ ಗೈಸ್, ಬಿಕಾಸ್ ಅದಾದ್ರ ಆ ಸಿಟಿ ಬ್ಯೂಟಿ ಅದಕ್ಕೆ ಇರುತ್ತೆ, ನಾವು ಅದನ್ನು ಯಾವತ್ತೂ ಕಂಪೇರ್ ಮಾಡಬಾರ್ದು. ಬಟ್ ಸೇಫೆಸ್ಟ್ ಆಗಿರಲಿ, ನಾವಿರೋಂಥ ಪ್ಲೇಸ್ ಹೇಗಿದೆ ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಈ ತರ ಒಂದು ಅಟ್ಮಾಸ್ಫಿಯರ್ ಆಗಲಿ, ಕ್ಲೀನ್ಲೆಸ್ ಆಗಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಂದ್ರೆ ಒಂದೇನಂದ್ರೆ ಆರನ್ ಮಾಡಲ್ಲ, ಓವರ್ಟೇಕ್ ಮಾಡಲ್ಲ, ಟ್ರಾಫಿಕ್ ರೂಲ್ಸ್ ತುಂಬಾನೇ ಜೋರಾಗಿ ಮಾತಾಡು. ಟ್ರಾಫಿಕ್ ರೂಲ್ಸ್ ನ ತುಂಬಾ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಇಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಫೈನ್ ಹೊಡಿತಾರೆ, ಚೆನ್ನಾಗಿ ಫೈನ್ ಕಟ್ಟಬೇಕಾಗತ್ತೆ. ಆಮೇಲೆ ಇಲ್ಲಿ ಏನಂದ್ರೆ ಸೇಫ್ ಆಗಿದೆ. ನೀನ್ ಲಂಡನ್ ನೋಡ್ದಲ್ಲ, ಸೊ ಲಂಡನ್ಗೂ ಇಲ್ಲಿಗೂ ಏನ್ ಅನ್ಸ್ತು? ಲಂಡನ್ ಬಟ್ ಅದು ಒಂದು ಕಂಟ್ರಿ, ಅದು ಬಟ್ ಸೂಪರ್, ಅದೊಂಥರ ಪ್ಯಾರಡೈಸ್ ಇದ್ದಂಗೆ, ಅದರ ಸ್ವರ್ಗ. ಅವೆಲ್ಲ ನೋಡೋದಕ್ಕೂ ಇದು ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಲ್ಲಿ ಹೆಂಗಂದ್ರೆ ಲಂಡನ್ ಇಸ್ ಕಂಪ್ಲೀಟ್ಲಿ ಆಫ್ ಕಮರ್ಷಿಯಲ್ ಅಂಡ್ ಇದು ಕಂಪ್ಲೀಟ್ಲಿ ಆಫ್ ರೆಸಿಡೆನ್ಷಿಯಲ್ ಫಾರ್ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದು. ಗೈಸ್, ನಮ್ ಸಿಟಿ ಹೆಂಗಿದೆ ಅಂದ್ರೆ ಜಸ್ಟ್ ತಿಂದುಬಿಟ್ಟು ಒಂದು ವಾಕ್ ಅಂತ ಬಂದೆ ನಾನು. ಬಟ್ ವಾಕ್ ಮಾಡ್ತಾನೆ ಏನ್ ಕಾಣಿಸ್ತಿದೆ ನೋಡಿ, ಫೆರಾರಿ ಶೋರೂಮ್ ಇದೆ ಇಲ್ಲಿ. ಇನ್ನು ಈ ಲೈನ್ ಪೂರ್ತಿ ಎಷ್ಟು ಕಾರ್ ಶೋರೂಮ್ಸ್ ಇದೆ ಗೊತ್ತಾ, ಎಲ್ಲ ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಇದೆ. ವಾ, ಕ್ರೇಜಿ ಗೈಸ್, ಕ್ರೇಜಿ.
ಮಾಡೆಲ್ಲು ಯಾವ ವರ್ಷನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ಕಣವ. ಅಲ್ವಾ, ನಮ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಹಾ ಹಾ ಎಷ್ಟು ಕಾರ್ಸ್ ಗೊತ್ತಾ, ಸಾಕಾಗಿ ಇಟ್ಟಿದ್ದಾರೆ ಗೈಸ್. ನೋಡಿ ಫೆರಾರಿ ಇಲ್ಲಿನ ರೋಡ್ಗೆ ಇದು ಸೂಟೇಬಲ್ ಅಲ್ವಾ. ಇಲ್ಲಿ ರೋಡ್ಗೆ ಹಂಪ್ಸ್ ಇರಲ್ಲ, ಎಂತ ಇರಲ್ಲ, ಸೊ ಪರ್ಫೆಕ್ಟ್ಲಿ ಸೂಟೇಬಲ್. ಇಲ್ಲಿ ನೋಡಿ ಗೈಸ್, ಕಾರ್ ಶೋರೂಮಲ್ಲಿ ಇಲ್ಲ ಮೂವಿಲಿ ನೋಡಿದ್ದು ಗೈಸ್, ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ದೀನಿ. ತಗೊಳಕ್ಕಂತೂ ಆಗಲ್ಲ, ಜಸ್ಟ್ ನೋಡಿ ಖುಷಿ ಪಡೋಣ. ಈ ಅಲ್ಲಿ ಬ್ಲೂ ಕಲರ್ ನೋಡು, ವಾವ್ ಕ್ರೇಜಿ. ರೋಲ್ಸ್ ರಾಯ್ಸ್ ಇದರಲ್ಲಿಲ್ಲ ಅನ್ಸುತ್ತೆ. ಬ್ಲ್ಯಾಕ್ ನೋಡು, ಆ್ಯಕ್ಚುಲಿ ನಂಗೆ ಅತಿ ಹೆಚ್ಚು ಇಷ್ಟ ಆಗಿದ್ದು. ಸಖತ್ತಾಗಿದೆಲ್ಲ, ಏನೋ ಒಂಥರ ಮಸ್ತ್ ಅಲ್ಲ. ಹ್ಞೂ ಕರೆಕ್ಟ್, ಆಟ ಸಾಮಾನುಗಳು ನೋಡ್ತಾ ಇದ್ವಿ, ಇವಾಗ ಹಿಂಗೆ ಕಾರ್ಸ್ಗಳು. ಅಮ್ಮ ಓಪನ್ ಎಲ್ಲ ಮಾಡಿಬಿಡ ಗುರು, ಅದು ಆಟೋಮೆಟಿಕ್ ಓಪನ್ ಆಗ್ತಿದೆ ಗೈಸ್ ಡೋರು. ಓಪನ್ ಎಲ್ಲ ಮಾಡಿ ತಗೊಳ್ಳೋಷ್ಟು ಮಾತಾಡೋಕ್ಕೂ ನಮ್ಗೆ ಆಗಲ್ಲ ಒಳಗಡೆ ಹೋಗಿ. ಫೆರಾರಿ ಅಷ್ಟೇ, ನೋಡೋಕೆ ಖುಷಿ ಪಡ್ಬೋದು. ಈಗ ನಿಮಗೆಲ್ಲ ಈ ಪಾರ್ಟ್ ತೋರಿಸ್ತಿದ್ದೀನಲ್ಲ, ಇಲ್ಲೆಲ್ಲ ಕಂಪ್ಲೀಟ್ ಕಾರ್ ಶೋರೂಮ್ಸ್, ಪ್ಲಸ್ ಇಲ್ಲಿ ಹ್ಯಾಟ್ಫೀಲ್ಡ್ ಬಿಸ್ನೆಸ್ ಪಾರ್ಕ್ ಅಂತಲೇ ಹೇಳ್ತಾರೆ, ಬಿಕಾಸ್ ತುಂಬ ಕಂಪ್ನೀಸ್ ಎಲ್ಲ ಇಲ್ಲೇ ಇರೋದು ಈ ಏರಿಯಾ, ಈ ಸಿಟಿದು, ಹ್ಯಾಟ್ಫೀಲ್ಡ್ ಸಿಟಿದು. ಸೊ ನೆಕ್ಸ್ಟ್ ಯಾವ ಕಾರ್ ಶೋರೂಮ್ ಇದೆ ಅಂತ ನೋಡೋಣ ಬನ್ನಿ ಗೈಸ್. ನೆಕ್ಸ್ಟ್ ಶೋರೂಮ್ ಬಂದು ಬೆಂಟ್ಲೆ ಶೋರೂಮ್. ಅಲ್ಲಿಟ್ಟಿದ್ದಾರೆ ನೋಡಿ ಗೈಸ್ ಒಳಗಡೆ ಎಲ್ಲ. ಬಟ್ ನನಗೇನೋ ಇದೆಲ್ಲ ನೋಡ್ತಾ ಇದ್ರೆ ನಾರ್ಮಲ್ ಆಗಿ ಲೈಕ್ ನಮ್ಮ ಕಾರ್ಗಳ ಇಂಡಿಯಾದಲ್ಲಿ ಯೂಶ್ವಲ್ ಕಾರ್ ನೋಡ್ದಂಗೆ ಫೀಲ್ ಆಗುತ್ತೆ ನನಗೆ. ಅದ್ರ ಫೀಚರ್ಸ್ ಎಲ್ಲ ಬೇರೆ ಇರುತ್ತೆ, ಬಟ್ ಜಸ್ಟ್ ಸೀಯಿಂಗ್ ಔಟ್ಲುಕ್ ಹಂಗೆ ಅನಿಸುತ್ತೆ. ಬಟ್ ಫೆರಾರಿ ನೋಡಿದ್ವಲ್ಲ, ಅದು ಬ್ಲೂ ಕಲರ್ ಮಾತ್ರ ಕ್ರೇಜಿ ಗೈಸ್, ಕ್ರೇಜಿ ಫಿರಾ ಆಗ್ಬಿಟ್ಟೆ, ಸಖತ್ತಾಗಿತ್ತಲ್ಲ. ಓಪನ್ ಟೈಪ್ ಅಷ್ಟೇ, ಏನು ಅಂತ ಏನಿದಿಲ್ಲ. ಹೌದು ಫೀಚರ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ. HR-01 2,50,000 ಪೌಂಡ್ಸ್ ಅಂತ ಅಂದರೆ 3 ಕೋಟಿ ಹತ್ತತ್ರ. ಈ ಕಾರ್ಗೆ 3 ಕೋಟಿ ನೋಡಿ ಗೈಸ್. ಯಾರು ತಗೊಳ್ಳೋದಾದ್ರೆ ಹೇಳಿ, ತಗೊತೀರಾ? ಇಲ್ಲಿ ಏನು ಚೆನ್ನಾಗಿದೆ ಅಲ್ಲ, ಸಾಕಾಗಿದೆ. ಲ್ಯಾಂಬರ್ಗಿನಿ ನೋಡಿ, ಗೈಸ್ ಇದು ಪರ್ಪಲ್ ಕಲರ್ ಒಂದು ಒಳ್ಳೆ ರಾಕೆಟ್ ಮಾಡ್ದಂಗೆ ಮಾಡಿದ್ದಾರೆ ಮಾಡೆಲ್ನ. ಕ್ರೇಜಿ ಆಗಿದೆ ಮಾತ್ರ, ಸಖತ್ತಾಗಿದೆ. ಕ್ರೇಜಿ ಗೈಸ್ ಲ್ಯಾಂಬರ್ಗಿನಿ. ನನಗೆ ಲ್ಯಾಂಬರ್ಗಿನಿ ಏನಕ್ಕೆ ಇಷ್ಟ ಅಂತ ಅಂದರೆ ನಮ್ಮ ಬಾಸ್ ಹತ್ರ ಇದೆ, ಅದಕ್ಕೆ ನಂಗೆ ಸಖತ್ ಇಷ್ಟ ಲ್ಯಾಂಬರ್ಗಿನಿ. ಅವರು ಓಡಿಸ್ತಾ ಇರೋದೆಲ್ಲ ಒಂದೊಂದು ಕೆಲವೊಂದು ವೀಡಿಯೋಸ್ ನೋಡಿದ್ದೆ, ಮಸ್ತಾಗಿತ್ತು. MC ಎಡಿಷನ್, ಮೆಸೆರಾಟಿ, ಇದು ಪೂರ್ತಿ ತೋರಿಸಿದಂಥ ಕಾರ್ಸ್ಗಳೆಲ್ಲ ಲ್ಯಾಂಬರ್ಗಿನಿ ಗೈಸ್. ಲ್ಯಾಂಬರ್ಗಿನಿ ಖುಷಿ, ನಮ್ಮ ಡಿ ಬಾಸ್ ಹತ್ರ ಇದೆ ಅದು ಅಂತ. ಶೋರೂಮ್ ಬಂದು ಜಾಗ್ವರ್, ಲ್ಯಾಂಡ್ ರೋವರು, ರೇಂಜ್ ರೋವರು ಎಲ್ಲ ಇಲ್ಲೇ ನಿಂತ್ಕೊಂಡಿದೆ. ಡಿಫೆಂಡರ್ ನಂಗೆ ಸಿಕ್ಕಾಪಟ್ಟೆ ಆಸೆ ದರ್ಶಿ, ಇದು ಡಿಫೆಂಡರ್ ಸಿಕ್ಕಾಪಟ್ಟೆ ಆಸೆ. ಇದು ಹೆವಿ ಇಷ್ಟ ನಂಗೆ ಡಿಫೆಂಡರ್ ಅಂದರೆ, ಸಖತ್ ಮಸ್ತ್. ನಮ್ಮ ಇದಕ್ಕೆ ಇಂಡಿಯಾಗೂ ರೋಡ್ಸ್ಗೂ ಪಕ್ಕ ಸೆಟ್ ಆಗುತ್ತೆ ಇದು ಡಿಫೆಂಡರ್. ಇಂಡಿಯಾದಲ್ಲೂ ನೋಡಿದೀವಲ್ಲ ಇದೆಲ್ಲ ಲ್ಯಾಂಡ್ ರೋವರು, ರೇಂಜ್ ರೋವರ್ಸು, ಬಟ್ ಎಲ್ಲ ನೋಡಿದ್ವಿ. ಬಟ್ ಇಲ್ಲಿನ ಇದಕ್ಕೆ ಈ ಕಾರ್ಸ್ಗಳೆಲ್ಲ ಬೆಸ್ಟು. ಯಾವುದು ಲ್ಯಾಂಬರ್ಗಿನಿ ಅವಾಗಲೇ ನೋಡಿದ್ದೆಲ್ಲ. ಜಾಗ್ವಾರ್ ಗೈಸ್. ನೆಕ್ಸ್ಟ್ ಶೋರೂಮ್ ಬಂದು ಆಸ್ಟನ್ ಮಾರ್ಟಿನ್. ಇಲ್ಲಿ ನೋಡಿ ಆಸ್ಟನ್ ಮಾರ್ಟಿನ್ ಕಾರ್ಸ್ಗಳೆಲ್ಲ ನಿಲ್ಸಿದ್ದಾರೆ. ಅಲ್ಲಿ ಪರ್ಪಲ್ ಇದೆ ನೋಡಲ್ಲಿ, ನನ್ನ ಫೇವ್ರೆಟ್ ಕಲರ್ ಪರ್ಪಲ್. ಗೈಸ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಸಕ್ಕತ್ತಾಗಿದೆ. ಅಪ್ಪ ನಿಜ ಇದೆಲ್ಲ ಆಟ ಸಾಮಾನಲ್ಲಿ ಆಟಾಡ್ತಿದ್ಯಲ್ವಾ, ಇದೆಲ್ಲ ಇವತ್ತೆಲ್ಲ ಒಂದು ದಿವಸ ಬಂದಿದೆ ನನಗೆ ರಿಯಲ್ ಆಗಿ ನೋಡೋವಂಥ ಭಾಗ್ಯ ಸಿಕ್ಕಿದೆ ಇವಾಗ. ಕ್ರೇಜಿ. ಇದೆಲ್ಲ ಹೊಸದು ಇವಾಗ ಬಿಟ್ಟಿದ್ದಾರೆ ಅನಿಸುತ್ತೆ, ಇವಾಗ ತೊಗೊಂಬಂದಿದ್ದಾರೆ, ಸೊ ಹಾಗೆ ಇಟ್ಟಿದ್ದಾರೆ ಇದೆಲ್ಲ. ಅಲ್ಲಿ ವಾವ್ ದ ಶಿಯರ್, ಮೈ ಗಾಡ್, ಸಚ್ ಕ್ರೇಜಿ ಕಲರ್. ಐಫೋನ್ 17 Pro Max ವರ್ಷನ್ ಅಲ್ಲ ಕಲರು, ಕಲರ್ ವರ್ಷನ್. ಇದು ವಾವ್,
ಇರೋಣ. ಸಕ್ಕತ್ತಾಗಿದೆ ಗೈಸ್. ಡೋರ್ ಎಲ್ಲ ಓಪನ್ ಆಗ್ತಿದೆ, ನಾವು ಹೋಗೋಷ್ಟೆಲ್ಲ ಪರಿಸ್ಥಿತಿ ಇಲ್ಲ. ಅಲ್ಲಿ ಗ್ರೇ ಕಲರ್ ಏನು ಗೊತ್ತೇ ಇಲ್ಲ ಅದಕ್ಕೆ. ಎಲೆಕ್ಟ್ರಿಕ್ ಕಾರ್ ಇದು ಅಲ್ವಾ? ಓ ಇಟ್ಕೊ ಪಾಪ. ನನಗಿದೆ ಕಲರ್ ಜಾಸ್ತಿ ಇಷ್ಟ, ಓವರ್ ಜಾಸ್ತಿ ಇಷ್ಟ ಅಂದರೆ ನಂಗೆ ಪರ್ಪಲ್ ಕಲರೇ ಸಕ್ಕತ್ತಾಗಿದೆ. ಓ ನೆಲದ ಮೇಲೆ ಕುತ್ಕೊಂಡಾಗಿರುತ್ತಲ್ಲ ಇದ್ರಲ್ಲಿ ಹೋಗ್ತಾ ಇದ್ರೆ. ಫುಲ್ ಗ್ರೌಂಡ್ ಅರ್ತ್ ನೋಡಿ ಎಷ್ಟಿದೆ, ಡೀಪ್ ನಾನೇ ಹೈಟ್ ಇದ್ದೀನಿ, ಪೂರ್ತಿ ಇದೆ ಕೆಳಗಡೆ. ನಾನೇ ಹೈಟ್ ಜಂಪ್ ಮಾಡ್ಬಿಡು. ಇದ್ಮೇಲೆ ಕುತ್ಕೊಂಡ್ಬಿಡ್ತೀನಿ. ಸರಿ ಗೊತ್ತಿಲ್ಲ. ನೋಡಿ ಇದು ಮಾಡಿಫೈ ಆಗಿದೆ ಇದೆಲ್ಲ. ಹಾಂ ಅದೆಲ್ಲ ಎಕ್ಸ್ಟ್ರಾ. ಮಸ್ತ್. ಹಿಂದೆ ಕಡೆ ಏನು ಮಾಡಿಫೈ ಮಾಡಿಲ್ಲ ಇದನ್ನ. ಅಲ್ಲಿ ಗೈಸ್ ಅಲ್ಲೆಲ್ಲ ನೀವು ನೋಡ್ತಿರೋಂಥದ್ದು ಏನಿದೆ ಅದೆಲ್ಲ ಕಂಪನಿ ಇಲ್ಲಿ ಬಿಸ್ನೆಸ್ ಪಾರ್ಕ್. ಹಾಂ, ಸೊ ಬಿಸ್ನೆಸ್ ಪಾರ್ಕ್ ಅಂದರೆ ಎಲ್ಲ ಒಂದು ಹಬ್ ಇದೆ, ಬಿಸ್ನೆಸ್ ಟೆಕ್ ಹಬ್. ಆಸ್ಟನ್ ಮಾರ್ಟಿನ್, ಲ್ಯಾಂಬರ್ಗಿನಿ, ಲ್ಯಾಂಡ್ ರೋವರ್, ಬೆಂಟ್ಲೆ, ಲ್ಯಾಂಡ್ ರೋವರ್, ಆಮೇಲೆ ಫೆರಾರಿ, ಇಷ್ಟು ಶೋರೂಮ್ ನೋಡ್ಕೊಂಡ್ ಬಂದಿದ್ದೀವಿ. ಬೆಂಟ್ಲೆ ಇಲ್ಲ, ಇಷ್ಟು ಶೋರೂಮ್ ನೋಡಿದ್ದೀನಿ ಕಣ್ಣಾರ. ಅದು ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ವೀಲ್ ಬಿಡ್ತಾ ಇದ್ವಿ ಆ ಕಾರಲ್ಲಿ, ಅಂಥ ಕಾರೆಲ್ಲ ಇವತ್ತು ಕಣ್ಣು ತುಂಬ್ಕೊಂಡು ನೋಡಿದ್ದೀನಿ ಗೈಸ್ ಇವತ್ತೆಲ್ಲ ಫುಲ್ಲು. ಸೊ ಗೈಸ್ ಆ್ಯಕ್ಚುಲಿ ಎಲ್ಲ ಶೋರೂಮ್ಸ್ ನೋಡಿದ್ವಿ ಆಲ್ಮೋಸ್ಟು, ಲೈಕ್ ಇಲ್ಲಿನ ಲಕ್ಸುರಿ ಕಾರ್ಸ್ದು. ಬಟ್ ರೋಲ್ಸ್ ರಾಯ್ಸ್ ಎಲ್ಲೂ ಇಲ್ಲಿ ಇಲ್ಲ ಅನಿಸುತ್ತೆ ಈ ಏರಿಯಾದಲ್ಲಿ. ಐ ಹೋಪ್ ಸೊ ಇಟ್ ಇಸ್ ಇನ್ ಲಂಡನ್ ಅಲ್ಲ, ಲಂಡನ್ ಸೈಡ್ ಡೆಫಿನೆಟ್ಲಿ ಇರುತ್ತೆ. ಬಟ್ ಅದೆಲ್ಲ ಕಾರ್ಸ್ಗಳು ಎಲ್ಲೋ ಓಡಾಡಿಸ್ತಾರೆ. ನಾನು ಇಲ್ಲೆಲ್ಲ ನೋಡಿರೋದೆಲ್ಲ ನಾರ್ಮಲ್ ಕಾರ್ ಓಡಾಡಿಸ್ತಾರೆ. ಬಟ್ ಆ ಶೋರೂಮ್ದೆಲ್ಲ ಅದು ಯಾರು ತಗೋತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲೆಲ್ಲ ನಾರ್ಮಲ್ ಟೊಯೋಟಾ ಕಾರ್ದು ಅದು ಇದು ಓಡಾಡ್ತಾ ಇದೆ ಇಲ್ಲಿ. ದುಬೈ ಗೈಸ್, ದುಬೈ ವಾಸ್ ಮೈ ಲೈಫ್ ಟೈಮ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದೆ ದುಬೈಲಿ ಮಾತ್ರ. ಕಾರ್ಸ್ ನಂಗೆ ದುಬೈಲಿ ಹಿಂಗೆ ಕಾರ್ ಇಡೋಕ್ಕೆ ಹಿಂಗೆ ನೋಡ್ಕೊಂಡು ನಿಂತ್ಕೊಂತಿದ್ದೆ ಯಾವಾಗಲೂ. ರೋಡ್ ಅಷ್ಟು ಚೆನ್ನಾಗಿರೋದು, ಲೆಂತಿ ಕಾರ್ ತುಂಬ ಚೆನ್ನಾಗಿರ್ತಿತ್ತು ಕಾರ್ಸ್ಗಳೆಲ್ಲ ನೋಡೋಕ್ಕೆ. ಈ ಶೋರೂಮ್ ಇರೋದಕ್ಕೆ ನೋಡ್ತಾ ಇದ್ದೀವಿ, ಇಲ್ಲ ಅಂದಿದ್ದಿದ್ರೆ ರೋಡ್ ಮೇಲೆಲ್ಲ ನಾನು ಜಾಸ್ತಿ ನೋಡಿಲ್ಲ. ರೇರಾಗಿ ಓಡಾಡ್ತಾವಷ್ಟೇ, ಅದು ಬಿಟ್ಟರೆ ನಾನು ನೋಡಿಲ್ಲ. ನಮ್ಮ ಹ್ಯಾಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಗೈಸ್ ಅಲ್ಲಿದೆ ನೋಡಿ. ಅದು ಪೊಲೀಸ್ ಸ್ಟೇಷನ್ನೇ ಅನ್ಸಲ್ಲ, ನಾರ್ಮಲ್ ಒಂದು ಬಿಲ್ಡಿಂಗ್ ಥರ ಇದೆ. ನೀವು ಅಲ್ಲಿ ನೋಡ್ಬೋದು ರೆಡ್ ಕಲರ್, ಅಂದರೆ ವಾಕಿಂಗ್ ಮಾಡೋರಿಗೆ ಅದು ರೆಡ್ ತೋರಿಸಿದ್ದಾರೆ ಅಲ್ಲಿ. ಸೊ ಆವಾಗ ನಾವು ರೋಡ್ ಕ್ರಾಸ್ ಮಾಡಬಾರ್ದು. ಸೊ ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಈ ಬಟನ್ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ವೇಟ್ ಅಂತ ಬರುತ್ತೆ. ಸೊ ಅದು ಮೂವ್ ಅನ್ನೋ ತನಕ ನಾವು ಇಲ್ಲೇ ನಿಂತ್ಕೊಬೇಕು. ಮೂವ್ ಇನ್ ದ ಸೆನ್ಸ್ ಗ್ರೀನ್ ಸೈರನ್ ಕೊಡುತ್ತೆ. ನೋಡಿ ಅಲ್ಲಿ ಗ್ರೀನ್ ಸೈರನ್ ಬಂತಲ್ವಾ, ನಾವು ಇವಾಗ ಪೀಸಾಗಿ ಓಡಾಡ್ಬೋದು. ನನ್ನೇ ರೋಡು ನನಗೆ ಎಷ್ಟು ಪರ್ಫೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಾರೆ ಗೊತ್ತಾ ಇಲ್ಲಿ. ಸೊ ಅಲ್ಲಿ ಗ್ರೀನ್ ರೆಡ್ ಸಿಗ್ನಲ್ ಕೊಟ್ಟಿರೋ ತಕ್ಷಣ ಎಷ್ಟು ಚೆನ್ನಾಗಿ ಕಾರ್ ನಿಲ್ಸಿದ್ದಾರೆ ಅಂದರೆ ಆ ಲೈನ್ನ ದಾಟಲ್ಲ. ಎಷ್ಟು ಚೆನ್ನಾಗಿ ಆ ಲೈನ್ ಹಾಕಿರ್ತಾರೆ, ಆ ಲೈನ್ ಮುಂದಕ್ಕೆ ಬರಲ್ಲ ಯಾರು. ಮುಂದೆ ಬಂದರೆ ಫೈನು. ಹಾಂ ಫೈನ್ ಅಷ್ಟೇ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇದೆಲ್ಲ ಟೌನ್ ಸೆಂಟರ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮಗೆಲ್ಲ ಗ್ರಾಸರೀಸ್ ಆಗಿರಲಿ ಮತ್ತು ರೆಸ್ಟೋರೆಂಟ್ಸ್ ಆಗಿರಲಿ ಇಲ್ಲಿ ನೋಡ್ತಾ ಇರ್ಬೋದು. ಡಾಮಿನೋಸ್ ಇದೆ, ಸೊ ಇಲ್ಲೆಲ್ಲ ಇಲ್ಲೇ ಇರೋದು. ಆ್ಯಂಡ್ ನಮ್ಮನೆಯಿಂದ ಆಲ್ಡಿ ಅಂತ ನಮಗೆ ಸಖತ್ ಹತ್ರ. ನೆಕ್ಸ್ಟ್ ಬರೋದು ಆಸ್ಡಾ, ಅದು ಸ್ವಲ್ಪ ಲೈಟಾಗಿ ದೂರ. ಇವಾಗ ಆ್ಯಕ್ಚುಲಿ ಸ್ವಲ್ಪ ಗ್ರಾಸರೀಸ್ ತೊಗೊಬೇಕಿತ್ತು. ಸೊ ಹಾಗೆ ಆಲ್ಡಿಗೆ ಹೋಗ್ಬಿಟ್ಟು ತೊಗೊಂಡು ಹೋಗುವ ಬನ್ನಿ. ಆರೆಂಜಲ್ಲಿ ಒಂದು ಒಳ್ಳೆದಾಯ್ತು ನನ್ನ ತಲೆ ಕೆಟ್ಟೋಗುತ್ತೆ. ಈ ಥರ ಒಂದಿದೆ, ಈ ಥರ ಒಂದಿದೆ, ಸೈಜಸ್ ವೇರಿ ಇರುತ್ತೆ. ಒನ್ ಚಾರ್ಜ್ ಬರೀ 1, 2, 3 ಹಿಂಗಿದೆ ಗೈಸ್. ಬರೀ 6 ಟೊಮೆಟೊಗೆ 120 ರೂಪಾಯಿ ಅಂದ್ಕೊಳ್ಳಿ. ಇಷ್ಟು ಪ್ಯಾಕೆಟ್ ಪುದೀನಾಗೆ ಇಷ್ಟು 52 ಪೆನ್ಸ್ ಅಂದರೆ 60 ರೂಪಾಯಿ ಇದು ಪುದೀನ. ಸೊ ಕಟ್ ಕೋರಿಯಂಡರ್ ಅಂತ ಇದೆ. ನನಗೆ ಕೋರಿಯಂಡರು ಮತ್ತು ಪಾರ್ಸ್ಲೆ ಅಂತ ಬರುತ್ತೆ. ಇವೆರಡು ಹೆವಿ ಕನ್ಫ್ಯೂಸ್ ಆಗುತ್ತಿಲ್ಲ ನನಗೆ, ಅದೇ ಡೌಟ್ ಜಾಸ್ತಿ. ಒಂದೇ ಥರ ಇದೆ. ಸೊ ಕೋರಿಯಂಡರ್ ಎಷ್ಟಿದೆ ಪ್ರೈಸ್ ಗೊತ್ತಾ? 60 ರೂಪಾಯಿ. ಅದು ಇಷ್ಟಕ್ಕೆ ಎಲ್ಲ ಜಾಸ್ತಿ ಫ್ರೋಝನ್ ಫುಡ್ಸ್. ನೋಡು ಎಷ್ಟು ಫ್ರೋಝನ್ ಫುಡ್, ಇದು ಫುಲ್ ಸೆಕ್ಷನ್ ಫ್ರೋಝನ್ ಫುಡ್ ಬಿಟ್ಟಿದ್ದಾರೆ. ಆನಿಯನ್ ಎಷ್ಟಿದೆ ಗೊತ್ತಾ? ಆಲ್ಮೋಸ್ಟ್ ಒಂದು 10 ಪೀಸ್ ಇದೆ ಇದರಲ್ಲಿ. ಸೊ ಇದಕ್ಕೆ 95 ಪೆನ್ಸ್, 120 ರೂಪಾಯಿ ಅರೌಂಡ್ ಬರುತ್ತೆ. ನನ್ನ ಫೇವ್ರೆಟ್ ಆಲ್ಮಂಡ್ ಚಾಕೋ ಸ್ಟಿಕ್ಸ್. ಇಲ್ಲಿ ಐಸ್ ಕ್ರೀಮ್ ಆಗಿರಲಿ, ಚಾಕ್ಲೇಟ್ಸ್ ಆಗಿರಲಿ, ಸ್ವೀಟ್ಸ್ ಆಗಿರಲಿ, ಫ್ಲೇವರೇ ಕ್ರೇಜಿ. ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಪೂರ್ತಿ ಬರೀ ಬನ್ಸ್ಗಳು, ಬ್ರೆಡ್ಸ್ಗಳು ಫೇಮಸ್ ಅಲ್ವಾ. ಬ್ರೆಡ್ಡು ಬನ್ನು ಅಂತಾರೆ ಎಲ್ಲರೂ. ತಗೊಳ್ಳೋಣ ಇದನ್ನ, ಚೆನ್ನಾಗಿ ತಗೊಳ್ಳೋಣ. ಚೆನ್ನಾಗಿತ್ತು.
ಐಫಿಲ್ ಸೈನ್ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆ ಅಲ್ಲ, ಅದೊಂಥರ ಸೆಲ್ಫ್ ಸ್ಕ್ಯಾನ್ ಮಾಡ್ಕೊಳ್ಳೋದು. ಎಲ್ಲ ನಮಗೆ ನಾವೇ ಯಾವ್ದು ಪ್ರಾಡಕ್ಟ್ ಬೇಕು ಯಾವ್ದು ಬೇಡ ಅದರಲ್ಲೇ ಕಾಲ್ಕುಲೇಟ್ ಮಾಡ್ಕೊಂಡು ನೋಡಿ guys, 20 pounds ಹೆಂಗೆ ಹೋಗ್ಬಿಡುತ್ತೆ ಇವಾಗ. ಒಂದು ತಿಂಗಳಿಗೆ ಗ್ರಾಸರೀಸ್ಗೆಲ್ಲ ಒಂದು 80 to 100 poundsಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದನ್ನ ನಾವು INRಗೆಲ್ಲ ಕನ್ವರ್ಟ್ ಮಾಡಿಕೊಂಡು 12,000 13,000 ಅಂತೆಲ್ಲ ಏಳ್ಸಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಬಟ್ ಹಂಗಂತ ತಿಂದೇ ಇರೋಕ್ಕಾಗತ್ತಾ? ಆಬ್ವಿಯಸ್ಲಿ ತೊಗೊಳ್ಳೇಬೇಕು, ತಿನ್ನಲೇಬೇಕು. ಬಟ್ ಇಲ್ಲಿ ಕರೆನ್ಸಿಗೆ ಇಲ್ಲಿ ನಾವು ಗ್ರಾಸರೀಸ್ ಪರ್ಚೇಸ್ ಮಾಡ್ತೀವಿ, ಇಲ್ಲೇ ದುಡ್ದು ಪರ್ಚೇಸ್ ಮಾಡ್ತೀವಿ ಅಂದರೆ ಹೆವಿ ಕಡಿಮೆ ಆಗುತ್ತೆ ಅದು ಪ್ರೈಸು. ಇದೇನು ಚಂದ ಇದು ವೇಪು. ಅದೇ ಹಿಂಗೆ ಅನ್ಕೊಂಡು ಒಂದು ಹೊಗೆ ಬಂಡಿ ಬಿಡ್ತಾರೆ, ಪೈಪ್ ಇಟ್ಕೊಂಡಂಗೆ ಇಟ್ಕೋತಾರೆ ಯಾವಾಗಲೂ ಎಲ್ಲರೂ. ಅದು ವೇಪ್ ಜಂಗಲ್. ಇಲ್ಲೆಲ್ಲ ಲೀಗಲ್, ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲೀಗಲ್ ಅದು. ಇಲ್ಲೆಲ್ಲ ಆರಾಮಾಗಿ ವೇಪ್ ಮಾಡ್ತಾರೆ. ಸೊ ನೋ ವರೀಸ್. ನಮ್ಮ ಇಂಡಿಯಾದಲ್ಲಿ ಪೊಲ್ಯೂಷನ್ ಐತಲ್ಲ, ಪೊಲ್ಯೂಷನೇ ಸಾಕು, ಅದೇ ವೇಪ್ ನಮಗೆ. ಆ್ಯಂಡ್ ಇಲ್ಲಿ ನೋಡಿ, ಇದೇನು ಗೊತ್ತಾ, ಇದು ಇಲ್ಲಿ ಪಾರ್ಕ್ ಮಾಡೋಕ್ಕೆ ಸೊ ವಿ ಹ್ಯಾವ್ ಟು ಪೇ. ಇಲ್ಲಿ ಪೇ ಮಾಡಿಬಿಟ್ಟು ನಾವು ಪಾರ್ಕಿಂಗಿಗೆ ಪರ್ಮಿಷನ್ ತೊಗೋಬೇಕು. ಹಂಗಂಗೆ ನಿಲ್ಲಿಸಿದ್ರೆ ಬಂದು ಎತ್ತಂಗಡಿ ಮಾಡ್ಕೊಂಡು ಹೋಗ್ತಾರೆ ಕಾರ್ನ. ಸೊ ಅದೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಪಾರ್ಕ್ ಮಾಡೋದಕ್ಕೆ ವಿ ಹ್ಯಾವ್ ಟು ಡೆಫಿನೆಟ್ಲಿ ಪೇ ಆ್ಯಂಡ್ ಟೇಕ್. ಸೊ ಅವಾಗ ಆರಾಮಾಗಿ ನೀವು ಕಾರ್ನ ಎಷ್ಟೊತ್ತು ಬೇಕಾದರೂ ನಿಲ್ಲಿಸ್ಕೊಬೋದು. ಅದು ತುಂಬ ಇಷ್ಟ ಆಗೋದು ನನಗೆ. ಏನಂತ ಅಂದರೆ ಎತ್ತಲಾಗಿ ನೋಡಿದ್ರೂ ಕಿಚಿ ಪಿಚಿ ಏನಲ್ಲ, ಎಷ್ಟು ಪೀಸ್ ಕಾಮ್ ಆ್ಯಂಡ್ ಸೈಲೆಂಟ್ ಆಗಿರುತ್ತೆ ಅಂದರೆ. ಸುತ್ತ ಗಿಡ ಮರಗಳೇ ಹಾಕಿರ್ತಾರೆ. ಒಂದು ಮನೆ ಇದ್ದರೆ ಅಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನ್ ಏರಿಯಾ ಮಾಡಿರ್ತಾರೆ, ಪ್ಲಸ್ ಮರಗಳನ್ನ ನೆಟ್ಕೊಂಡಿರ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಟ್ರೀಗಳದ್ದು ಎಷ್ಟು ಪ್ಲ್ಯಾಂಟ್ ಆಗಿರಲಿ, ಟ್ರೀ ಆಗಿರಲಿ, ಈ ಥರ ಬುಷಿ ಮಾಡೋದಾಗಿರಲಿ, ಕರೆಕ್ಟ್ ಶೇಪು ಒಂದೇ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನೀವು ಇನ್ನೂ ಆ ಕಡೆ ತೋರಿಸ್ತೀನಿ, ಬನ್ನಿ ಆ ಕಡೆ ಹೋಗೋಣ. ಸೀಸನಲ್ಲಿ ನಿಮಗೆ ಎಲೆ ಬರುತ್ತಲ್ಲ ಅವಾಗೆಲ್ಲ ತೋರಿಸ್ತೀನಿ. ಸಖತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ, ಒಳ್ಳೆ ವಾಲ್ ಪೇಪರ್ ಕಾಣಿಸುತ್ತೆ ಮಸ್ತು. ಇದನ್ನು ನೋಡಿ, ಕೋನ್ ಶೇಪ್ ಕಟ್ ಮಾಡಿದ್ದಾರೆ, ಬುಷ್ ಶೇಪ್ ಕಟ್ ಮಾಡಿದ್ದಾರೆ, ಅಲ್ಲಿ ಸ್ಟ್ರೈಟ್ ಕಟ್ ನೋಡ್ಬೋದು. ಮನೆಗಳು ಇದೆಲ್ಲ ಪೂರ್ತಿ ಸ್ಟೂಡೆಂಟ್ ಅಕೊಮಡೇಷನ್ ಸಿಗ್ತಾ ನೋಡ್ತಾ ಇರೋದು. ಸೊ ಇಲ್ಲಿ ಮನೆಗಳಿದೆ ಅಂತ ಅಂದರೆ ಇಲ್ಲೇ ಎಷ್ಟು ಚೆನ್ನಾಗಿ ಕೆಳಗಡೆ ಗ್ರಾಸ್ ಎಲ್ಲ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ UK ಗೌರ್ಮೆಂಟು. ಇಲ್ಲೆಲ್ಲ ಜಾಸ್ತಿ ರೋಡಲ್ಲೆಲ್ಲ ಹೆಂಗೆ ಹಾಕಿರ್ತಾರೆ ಗೊತ್ತಾ, ತುಂಬ ಏನಂತಾರೆ ಇದನ್ನ, ಚೇಂಬರ್ ತರ ಮಾಡಿರ್ತಾರೆ. ಏನಂತ ನೋಡಿ, ಇಲ್ಲಿ ವಾಟರ್ ಪೈಪ್, ಇದು ವಾಟರ್ ಪೈಪ್, ಥೇಮ್ಸ್ ವಾಟರ್ ಪೈಪ್ ಅಂತೆ. ಸೊ ಅದೇ ತರ ತುಂಬಾ ಹಲವಾರು ಮಾಡಿರ್ತಾರೆ. ಒಂದ್ರಲ್ಲಿ ಗ್ಯಾಸ್ ಕನೆಕ್ಷನ್ ತುಂಬಾ ಅಂಡರ್ ಗ್ರೌಂಡ್ ಮಾಡಿರ್ತಾರಲ್ಲ, ಸೊ ಅದೆಲ್ಲ ಎಲೆಕ್ಟ್ರಿಕ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು. ಸೊ ಅದನ್ನ ಅಂಡರ್ ಗ್ರೌಂಡ್ ಇದು ಮಾಡಿರೋದನ್ನ ಅಲ್ಲಿ ಸ್ಪೇಸ್ ಬಿಟ್ಟು ಅಲ್ಲೆಲ್ಲ ಟ್ಯಾಂಕ್ ಇದು ಮಾಡ್ತಾರೆ. ಸೊ ಯಾರಾದರೂ ನಾವು ಮನೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇಶ್ಯೂಸ್ ಏನಾದರೂ ರೈಸ್ ಮಾಡಿದ್ರೆ ಅಲ್ಲಿ ಬಂದು ಅಲ್ಲಿ ರಿಸಾಲ್ವ್ ಮಾಡಿ ಹೋಗ್ತಾರೆ. ನಮ್ಮ ಕಡೆ ಹೆಂಗಂದರೆ ಬರೀ ನಾವು ಚರಂಡಿ ಮಾತ್ರ ಕ್ಲೀನ್ ಮಾಡಿಸಿದ್ವಿ, ಇಲ್ಲಿ ಎಲ್ಲನೂ ಅಂಡರ್ಗ್ರೌಂಡಲ್ಲೇ ಮಾಡಿಬಿಟ್ಟಿದ್ದಾರೆ ಗೈಸ್ ಫುಲ್ಲು. ಈ ಹಾರ್ಟ್ಫೋರ್ಡ್ಶೈರ್ ಕಾಲೇಜಲ್ಲಿ ಓದ್ತಿರುವಂಥ ಎಲ್ಲ ಸ್ಟೂಡೆಂಟ್ಸು ಇಲ್ಲೇ ಅಕೊಮಡೇಷನ್ ಮಾಡ್ಕೊಂಡಿದ್ದಾರೆ. ವೈ? ಬಿಕಾಸ್ ಕಾಲೇಜ್ ಅಕೊಮಡೇಷನ್ಸ್ ಆರ್ ರಿಯಲಿ ಕಾಸ್ಟ್ಲಿ ಗೈಸ್. ಕಾಲೇಜ್ ಅಕೊಮಡೇಷನ್ಸ್ ನೀವು ಯಾರೂ ಚೂಸ್ ಮಾಡೋಕ್ಕೆ ಹೋಗ್ಬಿಡಿ. ಗೆಟ್ ಇನ್ ಟು ಅ ಕಾಂಟ್ರಾಕ್ಟ್ ಆರ್ ನಿಮ್ಮ ಫ್ರೆಂಡ್ಸ್ ಯಾರು ಶೇರಿಂಗಲ್ಲಿದ್ದರೆ ಗೋ ಶೇರ್ ವಿತ್ ದೆಮ್. ಲೈಟ್ ಕಂಬಗಳು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿಂದ ಇಲ್ಲಿಗೆ ವೈರ್ ಎಳೆಯೋದೆಲ್ಲ ನನಗೆ ಎಲ್ಲೂ ನೋಡಲಿಲ್ಲ ಗೈಸ್. ಎಷ್ಟು ಚೆನ್ನಾಗಿಲ್ಲ ನೋಡ್ಬೋದು ನೋಡಿ. ಇಲ್ಲೊಂದು ಲೈಟ್ ಕಂಬ ಇದೆ, ಬಿಟ್ಟರೆ ಅಲ್ಲೊಂದಿದೆ, ಅಟ್ಯಾಚ್ಮೆಂಟೇ ಕೊಟ್ಟಿಲ್ಲ ಅಲ್ಲೆಲ್ಲ ವೈರ್ ಎಳೆಯೋದೆಲ್ಲ. ರೋಡಲ್ಲಿ ನಾವೆಲ್ಲೇ ಓಡಾಡ್ತಿದ್ರು ಅಷ್ಟೇ ಗೈಸ್. ಏನಿದೆಯೋ ಅಲ್ವೋ ಗೊತ್ತಿಲ್ಲ, ಬಿನ್ ಕವರ್ಸ್ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ ಎಲ್ಲ ಕಡೆ. ಅಲ್ಲಿ ಒಂದೊಂದು ಬಿನ್ನು ಹತ್ತತ್ರನೇ ಹಾಕಿದ್ದಾರೆ, ಯಾಕಂದರೆ ಕೆಳಗಡೆ ಬಿಸಾಕಬಾರ್ದು, ಮೇಂಟೈನ್ ಮಾಡಲಿ ಅಂತ. ಎಲ್ಲಾದರೂ ನೋಡಿ ಏನಾದರೂ ಬಿಸಾಕಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ರೌಂಡ್ ಅಷ್ಟೇ, ಒಂದು ರೌಂಡ್ ಅಬೌಟಲ್ಲಿ ಎಷ್ಟು ಬಿನ್ಸ್ ಇಟ್ಟಿದ್ದಾರೆ ಗೊತ್ತಾ. ಇಲ್ಲೊಂದು ಇಟ್ಟಿದ್ದಾರೆ, ಅಲ್ಲಿ 2 ಇಟ್ಟಿದ್ದಾರೆ, 3 4 ಬಿನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಗೈಸ್, ನಾವಿಲ್ಲಿ ಒಂದು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಥವಾ ಕೂತಿದ್ದೀವಿ ಅಂತಂದರೆ ಸುತ್ತ ನಮಗೆ ಕಾಣಿಸೋದು ಮನೆಗಳೇ. ಸೊ ಇಲ್ಲಿ ಯಾವುದೇ ರೀತಿಯ ಏನದು ಕಮರ್ಷಿಯಲ್ ಅಂಗಡಿಗಳಾಗಿರಲಿ, ಶಾಪ್ಸ್ಗಳಾಗಿರಲಿ, ರೆಸ್ಟೋರೆಂಟ್ಸ್ ಆಗಿರಲಿ ನಮ್ಗೆ ಇಲ್ಲೆಲ್ಲೂ ಕಾಣಿಸಲ್ಲ. ಇಟ್ ಇಸ್ ಸಚ್ ಅ ಪೀಸ್ ಪ್ಲೇಸ್ ಐ ಆಮ್ ಲಿವಿಂಗ್ ಇನ್. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಮನೆ, ನಾನು ಅಲ್ಲೇ ಇರೋದು ಗೈಸ್.
ಇಲ್ಲಿ ಎಲ್ಲ ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ಇದಾ ಮನೆ ಅನ್ನೋಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಒಂದು ವಾರ ಟೈಮ್ ತೊಗೊಂತು, ಯಾಕಂದರೆ ಎಲ್ಲ ಸಿಮಿಲರ್ ಆಗಿದೆ ನೋಡಿ. ಆ ಮನೆಯೂ ಸಿಮಿಲರ್ ಆಗಿದೆ, ಈ ಮನೆಯೂ ಸಿಮಿಲರ್ ಇದೆ, ರೋಡ್ಸು ಸಿಮಿಲರ್ ಇದೆ, ನೀವು ಎಲ್ಲ ನೋಡ್ಬೋದು. ಆ್ಯಂಡ್ ದಟ್ ಇಸ್ ಮೈ ಹೋಮ್ ಗೈಸ್. ಇಲ್ಲಿ ಜಾಸ್ತಿ ಇಷ್ಟ ಆಗಿದೆ ಏನಂತ ಅಂದರೆ, ಇಲ್ಲಿ ಒಂದು 2 ಲೈನ್ ಬಿಟ್ಟಿರ್ತಾರೆ ಫುಟ್ಪಾತಲ್ಲಿ. ಯೂಶಲಿ ಫುಟ್ಪಾತೆಲ್ಲ ನಾವು ಯಾಕೆ ಯೂಸ್ ಮಾಡ್ತೀವಿ, ಬರೀ ನಾವು ಓಡಾಡೋಕ್ಕಷ್ಟೇ ಯೂಸ್ ಮಾಡೋದು. ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದರೆ, ಹಾಫ್ ಫಾರ್ ಸೈಕಲ್ ಲೈನ್, ಹಾಫ್ ಫಾರ್ ನಾವು ವಾಕ್ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ನಾವು ವಾಕ್ ಮಾಡ್ಕೊಂಬಂದ್ರೆ ಇಲ್ಲಿ ಸೈಕಲ್ ಲೈನ್ ಯೂಸ್ ಮಾಡ್ತಾರೆ. ನಮ್ಮದು ವಾಟರ್ ಎಲ್ಲ, ಬಿಸಿ ನೀರೆಲ್ಲ ಲೈಕ್ ಸೋಲಾರ್ ಎನರ್ಜಿ. ಇಲ್ಲಿ ಬಿಸಿಲೇ ಬರಲ್ಲ, ಇನ್ನು ಸೋಲಾರ್ ಇಟ್ಕೊಂಡು ಏನು ಮಾಡೋದು? ಸೊ ಸೋಲಾರ್ ಎಲ್ಲ ಯೂಸ್ ಮಾಡಲ್ಲ. ಇಟ್ಸ್ ಆಲ್ ಆಫ್ ಬಾಯ್ಲರಿಂದ ನಾವು ಹಾಟ್ ವಾಟರಲ್ಲಿ ಸ್ನಾನ ಮಾಡೋದಕ್ಕಾಗಲಿ ನನಗೆ ಯೂಸ್ ಮಾಡೋದು. ಸೊ ಈ ಥರ ಇರುತ್ತೆ ಬಾಯ್ಲರ್ ಪೈಪ್ಸ್. ಅದು ಅಲ್ಲಿ ಬಾಯ್ಲ್ ಆಗಿ ನೀವು ಬಿಲ್ಡಿಂಗ್ಸಲ್ಲಿ ನೋಡ್ಬೋದು ಹೊಗೆ ಬರ್ತಾ ಇರುತ್ತೆ. ನಾನು ಸ್ಟಾರ್ಟಿಂಗ್ ಏನು ಗುರು ಹೊಗೆ ಬರ್ತಿದೆ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯಿತು ಆ ಪೈಪಿಂದ ಬರುವಂಥ ಹೊಗೆಗಳು ಬಾಯ್ಲರ್ದು ಅಂತ. ನೀರು ಬಿಸಿಲ ಮನೆ ಮುಂದೆಲ್ಲ ಇದ್ದರೆ ನಾವು ಯೂಶ್ವಲಿ ಗಾಡಿ ಎಲ್ಲ ನಿಲ್ಸ್ಕೊಳ್ಳೋಕೆ ಯೂಸ್ ಮಾಡ್ಕೊತೀವಿ. ಬಟ್ ಇಲ್ಲಿ ಎಷ್ಟು ಸ್ಟ್ರಿಕ್ಟಾಗಿ ಆ ರೂಲ್ಸ್ನ ಫಾಲೋ ಮಾಡಬೇಕು ಅಂತಂದರೆ, ನೀವು ಇವಾಗ ಅಪಾರ್ಟ್ಮೆಂಟಲ್ಲಿ ಯೂಶ್ವಲಿ ನಮಗೆ 41, 42, 43 ಅಂತೆಲ್ಲ ನಂಬರ್ಸ್ ಕೊಟ್ಟಿರ್ತಾರೆ ಮನೆಗೆ. ಸೊ ನಾವೇನಾದರೂ ಇವಾಗ 43, 44 ಮನೇಲಿದ್ದೀವಿ ಅಂದರೆ, ಆ 43 ಮನೆ ಇಲ್ಲಿರೋರು ಆ 43ಯಲ್ಲಿರುವಂತಹ ಪಾರ್ಕಿಂಗ್ ಪ್ಲೇಸಲ್ಲೇ ನಿಲ್ಲಿಸ್ಬೇಕು, ಬೇರೆ ಎಲ್ಲೂ ನಿಲ್ಲಿಸಬಾರ್ದು. ಅವ್ರು ಪಾರ್ಕಿಂಗ್ ಪರ್ಮಿಟ್ ಅಂತಲೇ ಕೊಡ್ತಾರೆ ಇಲ್ಲಿ. ಸೊ ನಾನು ಇಲ್ಲಿ ಬಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನನಗೂ ಬಂತು ಪಾರ್ಕಿಂಗ್ ಪರ್ಮಿಟ್. ಬಟ್ ನನ್ನ ಹತ್ರ ಗಾಡಿನೂ ಇಲ್ಲ, ಕಾರು ಇಲ್ಲ ಗೈಸ್. ತೋರಿಸ್ತೀನಿ ಬನ್ನಿ ಪಾರ್ಕಿಂಗ್ ಆ್ಯಕ್ಚುಲಿ ಹೆಂಗೆ ನಿಲ್ಲಿಸ್ಬೇಕು ಇಲ್ಲಿ ಅನ್ನೋದನ್ನ. ಸೊ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಗೈಸ್. ಸೊ ಇಲ್ಲಿ ಎಷ್ಟೊಂದು ಮನೆಗಳಿದೆ, ಅಲ್ಲಿ 41, 42, 43, 44 ಅಂತೆಲ್ಲ ನಂಬರ್ಸ್ ಇರುತ್ತೆ. ಸೊ ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಈ ಪಾರ್ಕಿಂಗ್ ಇಷ್ಟು ಜಾಗ ನಮ್ಮದು. ನಾವು ಯಾವುದೇ ರೀತಿ ಕಾರ್ ಆಗಿರಲಿ ಗಾಡಿ ಆಗಿರಲಿ ನಮ್ಮ ಮನೆದು ಇಲ್ಲೇ ನಿಲ್ಲಿಸ್ಬೇಕು. ನಾವು ಯಾವುದ್ಯಾವುದೋ ಕಡೆ ನಿಲ್ಸಂಗಿಲ್ಲ. ರಾಂಗ್ ಪಾರ್ಕಿಂಗ್ ಎಲ್ಲ ಮಾಡೋದು, ಅಲ್ಲಿ ಇಲ್ಲಿ ನಿಲ್ಸೋದೆಲ್ಲ ಮಾಡಿದ್ರೆ ಪೊಲೀಸ್ಗಳು ಹೇಳೋದೇ ಇಲ್ಲ ಗೈಸ್, ಎತ್ತಾಕೊಂಡು ಹೊರ್ಕೊಂಡ್ಬಿಡ್ತಾರೆ. ಆ್ಯಂಡ್ ನಮ್ಮ ಬಿಲ್ಡಿಂಗಿಗೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಇದೆ. ಸೊ ಇಲ್ಲಿ ಕಸ ಹಾಕೋಕ್ಕೆ ಯೂಸ್ ಮಾಡ್ಕೊತೀವಿ. ಇದು ಪೂರ್ತಿ ನಮ್ಮ ಬಿಲ್ಡಿಂಗಿಗೆ. ಅದು ಓಪನ್ ಮಾಡಿ ನಾವು ಬಿನ್ಸ್ನ ಅಲ್ಲಿ ಡಂಪ್ ಮಾಡ್ತೀವಿ. ಸೊ ಹಾಗೆ. ಸೊ ಇಲ್ಲಿ ನೋಡ್ಬೋದು ನೋಡಿ, 36, 34, 32, 30, 28, 26. ಸೊ ಒಂದೊಂದು ಮನೆದು ಅವ್ರವ್ರು ಅಲ್ಲಲ್ಲೇ ನಿಲ್ಲಿಸ್ಕೊಬೇಕು. ಆ್ಯಂಡ್ ಗೈಸ್, ಐ ಆಮ್ ಶ್ಯೂರ್ ನನಗೆ ತುಂಬ ಜನ ಹೋಮ್ ಟೂರ್ ಮಾಡಿ ಹೆಂಗಿರುತ್ತೆ ಮನೆಗಳು, ಹೆಂಗಿದೆ ಅಲ್ಲೆಲ್ಲ ಫೆಸಿಲಿಟೀಸ್ ಹೆಂಗೆ ಕೊಟ್ಟಿದ್ದಾರೆ, ರೂಮ್ಸ್ ಎಲ್ಲ ಹೇಗಿರುತ್ತೆ, ಯಾವ್ಯಾವ ರೂಮ್ ಎಲ್ಲ ಹೆಂಗೆ ಇರುತ್ತೆ ಅನ್ನೋದನ್ನ ನನಗೆ ಮಾಡಿ ಅಂತ ವ್ಲಾಗ್ನಲ್ಲಿ ಮಾಡಿ ಅಂತ ಹೇಳಿದ್ದೀರಾ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಹೋಮ್ ಟೂರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಪ್ಲೀಸ್ ವೇಟ್, ಬಿಕಾಸ್ ನನಗೂ ಇವಾಗ ಸಿಕ್ಕಾಪಟ್ಟೆ ಕೆಲಸಗಳು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನಮ್ಮ ಊರು, ನಮ್ಮ ಹ್ಯಾಟ್ಫೀಲ್ಡ್ನ ನಿಮಗೆಲ್ಲ ತೋರಿಸ್ದೆ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಜಾನ್ವರಿ ಇಂಟೇಕ್ ಯಾರು ಹ್ಯಾಟ್ಫೋರ್ಡ್ಶೈರ್ ಕಾಲೇಜಿಗೆ ಬರ್ತಿದ್ದಾರೆ ಅವರು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಲೆಟ್ಸ್ ಗಿವ್ ಅ ಮೀಟಪ್ ಹಿಯರ್. ಆ್ಯಂಡ್ ನನ್ನ ಪೂರ್ತಿ ವ್ಲಾಗ್ ಇಷ್ಟೇ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪೂರ್ತಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಬಾಯ್ ಬಾಯ್.